ಆದಾಯವೇ ಇಲ್ಲದೆ ಬರೀ ಬಡ್ಜೆಟನ್ನು ಮಾಡಿ ಸಾಲ ಮಾಡಿಕೊಂಡು ಒಂದೇ ಒಂದು ವಿಕಸಿತ ಭಾರತ 2047 ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ನರೇಂದ್ರ ಮೋದಿಯವರು ದೇಶಕ್ಕೆ 2047ಕ್ಕೆ ಇಡೀ ಭಾರತ ಅಭಿವೃದ್ಧಿಯಲ್ಲಿ ಎಲ್ಲೂ ಕೂಡ ಒಂದು ಸಣ್ಣ ಯಾವುದೇ ಇಲಾಖೆಯಲ್ಲೂ ಕೂಡ ಕಡಿಮೆ ಆಗಬಾರ್ದು, ಎಲ್ಲ ಸಂಸ್ಥೆಯಲ್ಲೂ ಮುಂದುವರಿಬೇಕು ಅಂತ ಹೇಳಿ ವಿವಿಧ ಹಂತದಲ್ಲಿ ನಾವು ಯೋಜನೆಗಳನ್ನು ಕೊಟ್ಟರೆ ಅಂತ ಯಾವುದಾದ್ರೂ ಒಂದು ಯೋಜನೆಗೆ ಆ ರೀತಿಯಾದ ಕೆಲಸಗಳಿಗೆ ನೀವೆಲ್ಲರೂ ಒಂದು ಕಡೆಯೂ ಕೂಡ ಬೆಳಕನ್ನು ಚೆಲ್ಲಿಲ್ಲ. ವಿಕಸಿತ ಭಾರತ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರದ ಹೊಣೆಗಾರಿಕೆಯಲ್ಲಿ ರಾಜ್ಯ ಸರ್ಕಾರಗಳ ಪಾಲುಗಳು ಕೂಡ ಇವೆ. ಯಾರು ಕೇಂದ್ರ ಸರ್ಕಾರ ಮಾಡ್ತಾರೆ ಅನ್ನೋದಕ್ಕಿಂತ ರಾಷ್ಟ್ರದ ಪ್ರಧಾನಮಂತ್ರಿಗಳು ಯಾವುದೇ ನಮ್ಮ ಕರ್ನಾಟಕಕ್ಕೆ ಒಂದು ಸಣ್ಣ ಅಪಚಾರವೂ ಕೂಡ ಮಾಡಿಲ್ಲ. ಆದ್ದರಿಂದ ನಾನು ಇವತ್ತೇನು ನೀವು ಮಾಡಿರ್ತಕ್ಕಂಥ ಹಣದ ಸಾಲದಲ್ಲಿ 50% ಬಡ್ಡಿಗೆ ಹೋಗ್ತದೆ, ಬಾಕಿದು ಸಂಬಳಕ್ಕೆ ಹೋಗ್ತದೆ. ಆರ್ಥಿಕ ಕ್ಷೋಭೆ ಬರ್ದಿರಾ ಏನು ಮಾಡ್ತೀರಿ? ನನಗನ್ನಿಸ್ತದೆ 5 ಲಕ್ಷ ಕೋಟಿಗೂ ಮೇಲ್ಪಟ್ಟು ಈಗಾಗಲೇ ನಮ್ಮದು ಸಾಲ ಇದೆ. ಇನ್ನು 2 ವರ್ಷದಲ್ಲಿ ಇದು 10 ಲಕ್ಷ ಕೋಟಿ ಆಯ್ತದೆ. ನನಗೆ ಕರ್ನಾಟಕವನ್ನು ಮಾರಾಟಕ್ಕೆ ಇಟ್ಟಿದ್ದೀರಾ? ಇದು ನಿಮ್ಮ ಆರ್ಥಿಕ ದಿವಾಳಿತನ ಅಲ್ದಿರ ಬೇರೆ ಏನು? ಅದ್ರ ಬಗ್ಗೆ ಕೂಡ ತಾವು ಯೋಚನೆಯನ್ನು ಮಾಡಬೇಕಾಯ್ತದೆ. ಯಾರಿಗೋಸ್ಕರ ಈ ಒಂದು ಮೆಚ್ಚಿಸೋದಕ್ಕೋಸ್ಕರವಾಗಿ ಈ ಸಾರಿಯ ಬಡ್ಜೆಟನ್ನು ತಾವು ಮನ್ನಣೆ ಮಾಡಿದ್ದೀರೋ ನಮಗಂತೂ ಆಗ್ತಾ ಇಲ್ಲ.